ಏನೇ ಪ್ರಕೃತಿ, ಇಲ್ಲಿ ಒಬ್ಳೆ ಕೂತು ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಕ್ಕ, ಹಾಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಅದೇ ಏನು ಅಂತ ಕೇಳ್ತಿರೋದು. ಅಲ್ಲ, ಈ ಭೂಮಿ ವಿಚಾರವಂತರನ್ನ ಪ್ರಜ್ಞಾವಂತರನ್ನ ಕರ್ಕೊಂಡು ವಿಚಾರಹೀನರನ್ನ ಪ್ರಜ್ಞೆಹೀನರನ್ನ ಸಾಕ್ತಾ ಇದೆ ಅಂತ ಅನಿಸ್ತಾ ಇಲ್ವಕ್ಕ? ಏನೇ ದೊಡ್ಡ ಜ್ಞಾನಿ ಕೊಟ್ಟಿದ್ಯಾ ಅಂತ ಕಾಣುತ್ತೆ. ಏನೇನೋ ಮಾತಾಡ್ತಿದ್ಯಾ? ಅಕ್ಕ, 4 ಜನ ಜ್ಞಾನಿ ಅಂದ್ರೆ ಸಾಕಾಗಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಒಬ್ಬ ಮನುಷ್ಯ ಸಾಮಾನ್ಯ ತಿಳುವಳಿಕೆ ಇದ್ದು ಜೀವನ ಮಾಡಿದ್ರೂ ಕೂಡ ಅದು ಜ್ಞಾನದ ಭಂಡಾರವೇ ಆಗಿರುತ್ತೆ. ಹೌದು, ನಿನ್ನ ಅಂತರಾತ್ಮ ಏನು ಹೇಳಕ್ ಹೊರಟಿದೆ, ಅದನ್ನಾದ್ರೂ ಹೇಳು. ಏನು ಅಂತ ಹೇಳಕ್ಕ, ನಮ್ಮ ಅಪ್ಪ ಅಮ್ಮನ ಹಿಡ್ಕೊಂಡು ಎಲ್ಲಾ ಜನರು ಎಲ್ಲದರಲ್ಲೂ ತಪ್ಪಾದ ಆಯ್ಕೆನೆ ಮಾಡ್ಕೊಳ್ತಾರೆ. ಈಗ ಊಟದ ವಿಷಯಕ್ಕೆ ಬಂದ್ರೆ ಅಡುಗೆ ಎಣ್ಣೆ ಎಷ್ಟು ಪರಿಶುದ್ಧವಾಗಿರುತ್ತೆ ನೀನೇ ಹೇಳು? ಎಲ್ಲಾ ಕಲಬೆರಕೆನೆ. ಇನ್ನ ವ್ಯವಸಾಯ, ಮನುಕುಲಕ್ಕೆ ಮಾರಕವಾಗುವಂತ ರಾಸಾಯನಿಕ ಮತ್ತು ವಿಷಪೂರಿತವಾದ ಔಷಧಿ ಬಳಕೆಯಿಂದ ದಿನನಿತ್ಯ ಆಹಾರ ಪದಾರ್ಥಗಳು ವಿಷದ ರೂಪದಲ್ಲೇ ಸೇವನೆ ಮಾಡ್ತಿದ್ದೇವೆ. ಇನ್ನ ಅನವಶ್ಯಕತೆಯ ಜೀವನ ಶೈಲಿಗಳು, ಒತ್ತಡದ ಬದುಕು, ಪರಿಸರ ಹಾಳು ಮಾಡುವಂತ ಚಟುವಟಿಕೆಗಳು, ಇದಷ್ಟೇ ಅಲ್ಲದೆ ಎಲ್ಲ ಸರಿ ಮಾಡುವಂತ ಶಕ್ತಿ ಇರುವುದು ನಮ್ಮ ಘನ ಸರ್ಕಾರಕ್ಕೆ. ಅಂತಹ ಸರ್ಕಾರ ನಡೆಸಲು ಬರುವ ಜನಪ್ರತಿನಿಧಿಗಳ ಆಯ್ಕೆಯಲ್ಲೂ ತಪ್ಪು ಹೆಜ್ಜೆ ಇಡುವ ಈ ಮೂರ್ಖ ಜನರಿಗೆ ಪ್ರಜ್ಞೆ ಬರುತ್ತಾ? ಮೂರ್ಖರಾಗಿ ಹುಟ್ಟಿ ಶತಮೂರ್ಖರಾಗಿ ಸಾಯುವ ಈ ನಮ್ಮ ಜನರಿಗೆ ಪ್ರಜ್ಞೆ ಬರುತ್ತಾ? ಸ್ವಲ್ಪ ಹಾಳಾದ್ರೆ ಹೇಗೋ ರಿಪೇರಿ ಮಾಡ್ಬೋದು, ಪೂರ್ಣ ಅಕ್ಕ, ಬೇಸಿಗೆ ರಜಾ ಮುಗೀತು, ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಬಾ ಹೋಗೋಣ.